ಹಾಯ್ ಹೆಲೋ ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದಾರೆ ಎಲ್ಲರೂ? ಓಕೆ, ಇವಾಗ ನೈಟ್ ಆಗಿದೆ. ಯಾಕೆಂದರೆ ನಾನು ಯಾವಾಗಲೂ ಸ್ಟಾರ್ಟಿಂಗ್ ಮಾಡುವಾಗನೇ ಹೇಳ್ತೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಇವಾಗ ಎಷ್ಟೊತ್ತಾಗಿದೆ ಅಷ್ಟೊತ್ತಾಗಿದೆ. ಆವಾಗ ನಿಮಗೆ ಕೂಡ ಒಂದು ಟೈಮಿಂಗ್ ಗೊತ್ತಾಗುತ್ತೆ, ನಾವು ಇಷ್ಟೊತ್ತಿಗೆ ಏನು ಮಾಡ್ತಿದ್ವಿ ಅದು ಗೊತ್ತಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ನಾನು ಹೇಳೋದಷ್ಟೇ. ಓಕೆ, ಇವಾಗ ಗಂಟೆ ಆಯಿತು 8:55, ಅಂದರೆ 9 ಗಂಟೆಗೆ 5 ನಿಮಿಷ ಕಮ್ಮಿ. ಓಕೆ, ಸ್ನಾನ ಆಗಲಿಲ್ಲ, ಅಡುಗೆಲ್ಲ ಆಯಿತು. ನಾನಿವತ್ತು ಮೊಟ್ಟೆ ಗ್ರೇವಿ ಮಾಡಿದ್ದೆ. ಮೊಟ್ಟೆ ಗ್ರೇವಿ ಮಾಡಿದರೆ ನನಗೆ ಅಷ್ಟು ಇಷ್ಟ ಇಲ್ಲ. ನೆಕ್ಸ್ಟ್ ಏನಂದರೆ, ನಾನು ನಮ್ಮದೇ ವಿಡಿಯೋ ನೋಡ್ತಾ ಇದ್ದೆ, ಯಾವುದು ಗೊತ್ತುಂಟ, ರೆಸಾರ್ಟ್ ಇದ್ದು. ಹಸೆ ಆಗುವಾಗ ಮಧ್ಯೆ ಮಧ್ಯದಲ್ಲಿ ನೋಡೋದು. ಆವಾಗ ನೋಡುವಾಗ ಅದರಲ್ಲಿ ಫಸ್ಟ್ ಡೇ ನಾವು ಊಟ ಮಾಡಿದ್ದೆಲ್ಲ ಇತ್ತು, ಮೀನು ಸಾರು ಅದು ಇದು ಅಂತ ಹೇಳಿ. ಅದು ನೋಡಿ ನನಗೆ ತುಂಬ ಎಂತ ಹೇಳ್ತಾರೆ, ತುಂಬ ಕ್ರೇವಿಂಗ್ ಆಯ್ತಂತ ಹೇಳ್ತಾರೆ ನೋಡಿ. ಅಂದರೆ ತುಂಬ ಆಸೆ ಆಗೋದು, ಒಂಥರ ಅದು ಬೇಕೇ ಬೇಕು ಅಂತ ಹೇಳಿ. ಹಾಗೆ ನನಗೆ ಮೀನು ಇಷ್ಟ, ಆದರೆ ನಾವು ಸುಮಾರು ದಿನ ಆಯಿತು ಮೀನು ತಿನ್ನೋದಲ್ವಾ? ಹೌದು, ತುಂಬ ಟೈಮ್ ಆಯಿತು ನಾವು ಮೀನು ತಿನ್ನದೆ. ನನಗೆ ಒಂದು 4-5 ದಿನ ಆದರೂ ತುಂಬ ವರ್ಷ ಆದಂಗೆ ಆಗುತ್ತೆ. ಆದರೆ ನಿಜವಾಗ್ಲೂ ನಾನು ರೀಸೆಂಟ್ಲಿ ಯಾವುದು ಮೀನು ರೆಸಿಪಿ ನಾನು ಹಾಕಿರಲಿಲ್ಲ ಇರಬೇಕು, ಇದರಲ್ಲಿ ಕೂಡ, ಬ್ಲಾಗಲ್ಲಿ ಕೂಡ, ಇದರಲ್ಲಿ ಕೂಡ. ಅಂದರೆ ಸುಮಾರು ಟೈಮ್ ಆಯಿತು ಮೀನು ತಿನ್ನದೆ. ಹಾಗೆ ಅದನ್ನು ನೋಡಿ ನಾನು ನನ್ನ ಹಸ್ಬೆಂಡಿಗೆ ಚೊರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನನಗೆ ಮೀನು ಬೇಕು ಅಂತ ಹೇಳಿ. ಹಾಗೆ ಪಾಪ ಅವರು ರೆಸ್ಟೋರೆಂಟಲ್ಲಿ ಇವಾಗ ನೈಟಿಗೆ ಎಲ್ಲಿ ಹೋಗುದಲ್ವಾ, ಹಾಗೆ ರೆಸ್ಟೋರೆಂಟಲ್ಲಿ ನೋಡ್ತಾ ಇದ್ದಾರೆ ಯಾವುದಾದ್ರೂ ಮೀನು ಮಸಾಲ ಏನಾದರೂ ಇದೆ ಆದರೆ ಅದು ತರಿಸ್ಕೊಡ್ತೀನಿ ಅಂತ ಹೇಳಿದರು. ಓಕೆ ಅಂತ ಹೇಳಿದೆ. ಹಾಗೆ ನನಗೆ ಮೊಟ್ಟೆ ಗ್ರೇವಿ ಉಂಟು ನೋಡಿ, ಅಷ್ಟು ಇಷ್ಟ ಇಲ್ಲ. ಅವರಿಗೆಲ್ಲ ಇಷ್ಟ, ಎಲ್ಲರಿಗೂ ತುಂಬ ಚೆನ್ನಾಗಾಗುತ್ತೆ. ಬಾಯ್ಲ್ಡ್ ಎಗ್ ನನಗೆ ತಿಂತೀನಿ ನಾನು, ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಸಣ್ಣ ಸಣ್ಣದಾಗಿ ನೀರುಳ್ಳೆಲ್ಲ ಹೆಚ್ಚಿ ತಿನ್ನಲಿಕ್ಕೆ ಇಷ್ಟ. ಆಮ್ಲೆಟ್ ಇಷ್ಟ, ಆದರೆ ಗ್ರೇವಿ ಮಾಡಿದರೆ ನನಗೆ ಅಷ್ಟು ಇಷ್ಟ ಇಲ್ಲ. ಅದು ಯಾಕೆ ಏನಂತ ಗೊತ್ತಿಲ್ಲ, ಇಷ್ಟ ಇಲ್ಲ ಅಷ್ಟು ನನಗೆ. ಹಾಗೆ ನನಗೆ ಮೀನು ತರ್ತೀನಿ ಅಂತ ಹೇಳಿದರು. ಮತ್ತು ನನಗೆ ಇವಾಗ ಪನಿಷ್ಮೆಂಟ್ ಕೂಡ ಉಂಟು ಅವರದ್ದು. ಇವಾಗ ಟ್ರೆಡ್ಮಿಲ್ ಬಂದ ಮೇಲೆ ನನಗೆ ಡೈಲಿ ಎಕ್ಸಸೈಸ್ ಉಂಟು. ಹಾಗೆ ಇವಾಗ ನನಗೆ ಆರ್ಡ್ರ್ ಕೊಟ್ಟು ಕೂಡ ಆಯ್ತು ಅವರು, ಮೀನು ತಿನ್ನಬೇಕಾದ್ರೆ ಇವತ್ತು ಜಾಸ್ತಿ ನೀನು ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿ. ಬೆಳಿಗ್ಗೆ ನಾನು ಎಕ್ಸಸೈಸ್ ಮಾಡಿದ್ದೀನಿ, ಅದರಲ್ಲಿ 1 ಕಿಲೋಮೀಟರ್ ಹೋಗಿದ್ದೀನಿ ಇವತ್ತು ನಾನು. ಡೈಲಿ ಹೋಗ್ತಾ ಇದ್ದೀನಿ, 1 ಕಿಲೋಮೀಟರ್ ನಾನು ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಮಾಡಿದ್ದೀನಿ, ಸಂಜೆ ಕೂಡ ಮಾಡ್ತೀನಿ ಹೆಚ್ಚಾಗಿ 1 ಕಿಲೋಮೀಟರ್. ಆದರೆ ಇವತ್ತು ಸ್ವಲ್ಪ ಜಾಸ್ತಿ ಮಾಡಬೇಕಂತ, ಜಾಸ್ತಿ ನನ್ನಿಂದ ಆಗೋದಿಲ್ಲ ನನಗೆ ಗೊತ್ತು, ನಾನು ಅಷ್ಟೇ ಮಾಡೋದು. ಅವರು ಮಾತ್ರ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ, 1-1.5 ಕಿಲೋಮೀಟರ್ ಎಲ್ಲ ಹೋಗ್ತಾರೆ. ಅದು ಕೂಡ ನಿನ್ನೆ 3 ಕಿಲೋಮೀಟರ್ ಹೋಗಿದ್ದಾರಂತೆ. ಆದರೆ ಒಮ್ಮೆಲೆ ತುಂಬ ಜಾಸ್ತಿ ಮಾಡೋದು ಒಳ್ಳೇದು ಕೂಡ ಅಲ್ಲ. ಅವರಿಗೆಲ್ಲ ಅಭ್ಯಾಸ ಉಂಟು, ನನಗೆ ಅಷ್ಟು ಅಭ್ಯಾಸ ಇಲ್ಲ. ಹಾಗಾಗಿ ನಾನು ಅಷ್ಟು ಹೌದು, ರಾಯ್ 4 ಕಿಲೋಮೀಟರ್ ಅಂತೆ, ಸುಮ್ಮನೆ ಲಾಟ್ ಬಿಡ್ತಾ ಇದ್ದಾನೆ. ಹಾಗೆ ನಾನು ಎನಿಸಿದೆ ಸ್ವಲ್ಪ ಮೆಲ್ಲನೆ ಮಾಡೋದು. ಮತ್ತು ಕೈಕಾಲೆಲ್ಲ ನೋವು ಸ್ಟಾರ್ಟ್ ಆದರೆ ಕೆಲಸ ಯಾರು ಮಾಡ್ತಾರೆ ಅಲ್ವಾ, ಅವರಿಗೇನು ಮ್ಯೂಸಿಕ್. ಅದೇ ಕೆಲಸ ಮನೆಯದ್ದು ಮಾಡಬೇಕಂತ ಹೇಳಿ ನಾನು ಎಕ್ಸಸೈಸ್ ಮಾಡೋದಿಲ್ಲ. ಹೇಳ್ತಾರೆ ನೋಡಿ, ಯಾವುದಕ್ಕೆ ನಮಗೆ ಇಷ್ಟ ಇಲ್ಲದು ಇದಿನ ಇಷ್ಟ ಇಲ್ಲದು ಯಾವುದು, ನಮಗೆ ಬೇಡದ್ದು ಯಾವುದು ಉಂಟು ಅದಕ್ಕೆ ನಮ್ಮ ಹತ್ರ 100 ನೆವ ಇರುತ್ತಂತೆ ಹೇಳಲಿಕ್ಕೆ. ಪಂಗಡೆ ಆಲೆಪಿಯೋ ಬಂಗುಡೆ ಆಲೆಪಿಯಾ ಉಂಟಂತೆ. ಆಲೆಪಿಯಾ ಅಂದ್ರೆ ನಮ್ಮದ್ರಲ್ಲಿ ಆಲೆಂಪಿಯಾವ್ ಅಂತ ನಮ್ಮದ್ರಲ್ಲಿ ಆಲೆಂಪಿಯಾವ್ ಅಂತ ಹೇಳ್ತಾರೆ. ಹಾಗಿದ್ರೆ ಆಲೆ ಅಂದ್ರೆ ಶುಂಠಿ, ಪಿಯಾವ್ ಅಂದ್ರೆ ನೀರುಳ್ಳಿ. ಅದೇ ಬಂಗುಡೆ ಶುಂಠಿ ನೀರುಳ್ಳಿ ಉಂಟಂತೆ, ಅದು ಏನಂತ ನೋಡೋಣ. ಟೇಸ್ಟ್ ಮಾಡಿ ನೋಡೋದು, ಚೆನ್ನಾಗಿದೆ ಆದರೆ ಅದರ ರೆಸಿಪಿ ನೋಡಿ ಎಂತೆಲ್ಲ ಹಾಕಿದ್ದಾರೆ ನೋಡಿ ಸ್ವಲ್ಪ ಟ್ರೈ ಮಾಡೋದು. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆ, ಹಾಗೆ ಇವಾಗ ನಮಗೆ ಎಕ್ಸಸೈಸ್ ಕೂಡ ಮಾಡಲಿಕ್ಕೆ ಉಂಟು. ನೆಕ್ಸ್ಟ್ ನೀವು ಮನೆಯಿಂದ ಸುಮಾರು ಜನ ಹೇಳ್ತಾ ಇದ್ರು ಅದರದ್ದು ರಿವ್ಯೂ ಮಾಡಿ ತೋರಿಸಿ ಹಾಗೆ ಅಂತ ಹೇಳಿ. ನನಗೆ ಅದರದಷ್ಟು ಏನು ಗೊತ್ತಿಲ್ಲ, ನಾನು ಆನ್ ಮಾಡೋದು ಸ್ವಲ್ಪ ವಾಕ್ ಮಾಡೋದು ಅಷ್ಟೇ. ಅವರಿಗೆ ಅದರದ್ದೆಲ್ಲ ಗೊತ್ತುಂಟು. ಹಾಗೆ ಅವರ ಹತ್ರನೇ ನಾನು ತೋರಿಸ್ಲಿಕ್ಕೆ ಹೇಳ್ತೀನಿ ಏನೆಲ್ಲ ಪ್ರೋಗ್ರಾಮ್ ಉಂಟು ಅದರಲ್ಲಿ ಅಂತ ಹೇಳಿ.
ಅದರ ರೇಟ್ ಅದು ಇದೆಲ್ಲ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾವು ಮಾತ್ರ ಅದನ್ನು EMI ಅಲ್ಲಿ ತೊಗೊಂಡು ಬಂದಿದ್ದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಗೂ ಅದು ಎಷ್ಟು kg ವೆಯ್ಟ್ ಅಂದರೆ ಅವರು ಸ್ವಲ್ಪ ನಾವಂದರೆ ಇಬ್ಬರು ಕೂಡ ವೆಯ್ಟ್ ಇದ್ದೀವಲ್ಲ, ವೆಯ್ಟ್ ಸ್ವಲ್ಪ ಹೆವಿ ಇರುವಂಥದ್ದೇ ಅಂದರೆ ಚೆನ್ನಾಗಿ ಬರುವಂಥದ್ದೇ ತೊಗೊಂಡಿದ್ದಾರೆ. ಲೈಟ್ ವೆಯ್ಟ್ ಆಗುವಂಥದ್ದು ತೊಗೊಳ್ಳಿಲ್ಲ. ಮತ್ತು ಫೋಲ್ಡ್ ಮಾಡ್ಬೋದು, ಅದು ಪ್ಲೇಸ್ ಕೂಡ ನಿಮ್ಮದು ಉಳಿತದೆ. ಅದೆಲ್ಲ ನಾನು ಆಮೇಲೆ ತೋರಿಸ್ತೀನಿ, ಅದು ಬಿಡಿ. ರೆಡ್ಮಿಲಿದ್ದು ರೇಟ್ 1.5 ಲಕ್ಷ ಅಂತೆ. ಆದರೆ ನಾವು ಲಾಸ್ಟ್ ಆಫರಿಗೆ ಹೋಗಿದ್ವಿ, ಅಂದರೆ ದೀಪಾವಳಿ ಆಫರ್ ನಡೀತಾ ಇತ್ತು ನೋಡಿ, ಲಾಸ್ಟ್ ಡೇಟ್ಗೆ ಹೋಗಿದ್ವಿ. ಹಾಗಾಗಿ ನಮಗೆ 30,000 ಏನೋ ಕಮ್ಮಿಯಲ್ಲಿ ಸಿಕ್ತದು, ಆಫಲ್ಲಿ ಸಿಕ್ತು. ಇವಾಗ ಹೋಗೋವರೆಗೆ ಜಾಸ್ತಿನೂ ಇರ್ಬೋದು, ನನಗೆ ಗೊತ್ತಿಲ್ಲ ಏನಂತ ಹೇಳಿ ಅದರದ್ದು. ನೆಕ್ಸ್ಟ್ ಇನ್ನೊಂದೇನೆಂದರೆ, ಎಲ್ಲರಿಗೂ ನಾನು ಅದೇ ತಗೊಳ್ಳಿ ಅಂತ ಹೇಳಿ, ಅದಕ್ಕಿಂತ ಕಮ್ಮಿದ್ರಿಂದ ಸ್ಟಾರ್ಟ್ ಆಗುತ್ತೆ, ದೊಡ್ಡದ ತನಕ ಉಂಟು. ನಾವು ಜಾಸ್ತಿ ಇದ್ರದ್ದು ತೊಗೊಂಡಿದ್ದೀವಿ, ಎಂತ ಅದು, ನಾವು ಇಬ್ರು ಕೂಡ ಜಾಸ್ತಿ ವೆಯ್ಟ್ ತೊಗೊಂಡಿದ್ದೀವಿ. ಯಾಕೆಂದರೆ ನಾನು ವೆಯ್ಟ್ ಇದ್ದೀನಿ, ಅವರು ವೆಯ್ಟ್ ಇದ್ದಾರೆ, ನನ್ನ ಮಕ್ಕಳು ಇನ್ನು ಬೆಳೀತಾ ಇದ್ದಾರೆ, ಅವರು ಕೂಡ ಹಾಗೆ ಸ್ವಲ್ಪ ಲಾಂಗ್ ಟೈಮ್ ಬರುವ ರೀತಿ ತೊಗೊಂಡಿದ್ದೀವಿ. ಸೆಮಿ ಕಮರ್ಷಿಯಲ್, ಅದು ಜಿಮ್ಮಲ್ಲೆಲ್ಲ ಯೂಸ್ ಮಾಡ್ತಾರೆ ನೋಡಿ, ಆ ರೀತಿ ಸೆಮಿ ಕಮರ್ಷಿಯಲ್. ಅಂದರೆ ಅವ್ರು ಕೇಳ್ತಾರೆ ಫಸ್ಟಿಗೆ, ಎಷ್ಟು ಜನ ನೀವು ಅದರಲ್ಲಿ ವಾಕ್ ಮಾಡ್ತೀರಾ, ನಮ್ಮದು ವೆಯ್ಟ್ ಎಲ್ಲ ನೋಡಿ ಇವರು ಸ್ವಲ್ಪ ಒಳ್ಳೇದಿದ್ದದೆ, ಬೆಸ್ಟ್ ಇದ್ದದೆ ತೊಗೊಂಡಿದ್ದಾರೆ. ಹಾಗೆ ನಾನು ಹೇಳುದಿಲ್ಲ ನಿಮಗೆ ಅದನ್ನೇ ತಗೊಳ್ಳಿ ಅಂತ ಹೇಳಿ. ಅದರಲ್ಲಿ ಕಮ್ಮಿದ್ದು ಕೂಡ ಉಂಟು, ಕಮ್ಮಿಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲ, 30,000, ಅದಕ್ಕಿಂತ ಕಮ್ಮಿ ಕೂಡ ಸಿಗುತ್ತೆ, 30, 15,000, 20,000 ಹೀಗಿದ್ದು ಕೂಡ ಸಿಗುತ್ತೆ. ಹೌದದೇ, ಯೂಸ್ ನೋಡಿ ತಗೊಳ್ಬೇಕು ನಾವು. ಹಾಗೆ ಇವರು ತುಂಬ ಯೂಸ್ ಮಾಡ್ತಾರೆ ನನ್ನ ಹಸ್ಬೆಂಡ್, ಹಾಗೆ ಅವರು ಸ್ವಲ್ಪ ಒಳ್ಳೇದೇ ತಗೊಂಡಿದ್ದಾರೆ. ಇದು ಸ್ವಲ್ಪ ಲಾಂಗ್ ಇದೆ ಅಲ್ಲ, ನಮ್ದು ವಿಡ್ತ್ ಕೂಡ ಇದೆ ಹಾಗೂ ಲಾಂಗ್ ಕೂಡ ಇದೆ. ಹಾಗೆ ಇವರೆಲ್ಲ ನೋಡಿ ತಗೊಂಡು ಬಂದಿದ್ದಾರೆ. ಅಂದರೆ ನಾನು ಸ್ವಲ್ಪ ಸರ್ಕಸ್ ಜಾಸ್ತಿ ಅಂತ ಅವರಿಗೆ ಗೊತ್ತುಂಟು, ಎಲ್ಲೂ ಬಿದ್ದು ನನ್ನ ಮೂಗೆಲ್ಲ ಹೊಡೆಯೋದು ಬೇಡ ಅಂತ ಹೇಳಿ ಸ್ವಲ್ಪ ದೊಡ್ಡದಿರುವಂಥದ್ದೇ ತಗೊಂಡಿದ್ದಾರೆ ಅಷ್ಟೇ. ಓಕೆ, ನಾನು ಮೇಲೆ ಎಕ್ಸಸೈಸ್ ಮಾಡುವಾಗ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಸುಮಾರು ಜನ ಕೇಳ್ತಾ ಇದ್ರು ಎಕ್ಸಸೈಸ್ ಮಾಡುವಾಗ ತೋರಿಸಿ ಅಂತೇಳಿ. ಇವತ್ತು ನನ್ನ ಪವರ್ ನಾನು ತೋರಿಸ್ತೀನಿ. ಓಕೆ, ಇವಾಗ ನಾವು ಮೇಲೆ ಬಂದಿದ್ದೀವಿ. ಇಲ್ಲಿ ಮೇಲ್ಗಡೆ ನಾನು ಇಟ್ಟಿದ್ದೀನಿ ಇದನ್ನು. ಇಲ್ಲಿ ಎಂತ ಗೊತ್ತುಂಟ, ಇದು ಫೋಲ್ಡ್ ಕೂಡ ಮಾಡ್ಬೋದು, ಹಾಗೆ ಆಚೀಚೆ ಹೋಗುವಾಗ ಕೂಡ ಅಡ್ಡ ಆಗುದಿಲ್ಲ. ಮೇಲ್ಗಡೆ ಇಟ್ಟಿದೆ, ಅದನ್ನು ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಹಾಗೂ ಇದರ ಏನು ಪ್ರೋಗ್ರಾಮ್ ಉಂಟು ಅದು ನಮ್ಮ ಪತಿದೇವರು ತೋರಿಸ್ತಾರೆ, ಅದು ಅವರ ಬಾಯಿಂದಲೇ ನಾವು ಕೇಳೋಣ. ರಯ್ಯ, ಫಸ್ಟಿಗೆ ಇವಾಗ ಆನ್ ಮಾಡಬೇಕು ಅಲ್ವಾ? ಮತ್ತೆ ಆನ್ ಮಾಡದೆ ಆಗುತ್ತಾ? ಇವಾಗ ತೋರಿಸಿ ಎಂತ ಎಲ್ಲ ಉಂಟು. ಇವರ ಸ್ವರ ಕೇಳಲಿಕ್ಕೆ ಯಾರಿಗೆಲ್ಲ ಆಸೆ ಉಂಟು ಇವಾಗ ನೀವು ಕೇಳಿ. ಸ್ಟಾರ್ಟ್. ರಾಯ ಜೋರ್ ಹೇಳಿ. ಏನಂತ ಸಾಕು. ಓಕೆ, ಬೇಡ, ನೀವು ಹೇಳಿ ಫಸ್ಟಿಗೆ ಎಂತೆಲ್ಲ ಉಂಟು. ಓಕೆ, ಇವಾಗ ನನ್ನ ಪೊಸಿಷನ್ ನಾನು ತಗೊಂಡಿದ್ದೀನಿ. ಓಕೆ, ಇದು ಫಸ್ಟಿಗೆ ಸ್ಟಾರ್ಟ್. ಫಸ್ಟಿಗೆ ಸ್ಟಾರ್ಟ್, ಅದೆಲ್ಲರಿಗೂ ಗೊತ್ತುಂಟು ಫಸ್ಟಿಗೆ ಸ್ಟಾರ್ಟ್ ಅಂತ. ಯಾಕೆ ಗೊತ್ತಿಲ್ಲ. ಓಕೆ, ಇದು ಸೇಫ್ಟಿಗೆ. ಓಕೆ, ಇದೀಗ ಸ್ಟಾರ್ಟ್. ಮತ್ತೆ ಇಲ್ಲಿ ಏನೆಲ್ಲ ಫಂಕ್ಷನ್ ಉಂಟು? ಒಂದು ನಿಮಿಷ, ಈಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಯ್ತು, ಇವಾಗ ಸ್ಟಾರ್ಟ್. ಸ್ಟಾರ್ಟಿಂಗ್ ಅಲ್ಲಿ 1 ಕಿಲೋಮೀಟರ್ ಅಲ್ಲಿ ಉಂಟು. ಸೊ ಇಲ್ಲಿ ಸ್ಪೀಡ್, ಇಲ್ಲಿ ಸ್ಪೀಡ್ ಉಂಟು. ಪ್ಲಸ್ ಮಾಡ್ಬೇಕಾದ್ರೆ ಪ್ಲಸ್, ಮೈನಸ್ ಈ ರೀತಿ. ಇವಾಗ 100 ಮೀಟರ್ಸ್ ಹಾಗೆ ಇದಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗಿ ಹೋಗುತ್ತೆ. ನಿಮಗೆ ಡೈರೆಕ್ಟ್ ಆಗಿ 3 ಕಿಲೋಮೀಟರ್ ಹೋಗುತ್ತೆ. ಇದು 3 ಕಿಲೋಮೀಟರ್ ಆಯಿತು. 3 ಕಿಲೋಮೀಟರ್. 3 ಕಿಲೋಮೀಟರ್. ನೆಕ್ಸ್ಟ್ ಬೇಕಾದರೆ 6 ಕಿಲೋಮೀಟರ್ ಡೈರೆಕ್ಟ್, ಅದು ಇನ್ಸ್ಟೆಂಟ್ ಬರುತ್ತೆ. ಓಕೆ, ಈಗ ಇನ್ನು ಕೂಡ ಬೇಕಾದರೆ ಸ್ಪೀಡ್ ಮಾಡ್ತಾ ಹೋಗ್ಬೋದು.
ಅವರು ಇವಾಗ ಎಷ್ಟು 9.8 ಇಟ್ಟಿದ್ದಾರೆ. ತುಂಬಾ ಸ್ಪೀಡ್ ಉಂಟಿದೆ ಇವಾಗ, ಅಪ್ ಟು 20 ಕಿಲೋಮೀಟರ್. ಅಪ್ ಟು 20 ಕಿಲೋಮೀಟರ್ ಅಂತೆ ನಿಮ್ಗೆ. ಅಂದ್ರೆ 20 ಕಿಲೋಮೀಟರ್ ತನಕ ನಾವು ನಡೆಯುವುದು ಅದು ರನ್ನಿಂಗ್. ಅದು ಇದರಲ್ಲಿ ನಮಗಂತೂ ಆಗುದಿಲ್ಲ ಅಷ್ಟು ಫಾಸ್ಟ್, ಅವ್ರಿಗೆ ಗೊತ್ತಿಲ್ಲ, ನನಗಂತೂ ಆಗುದಿಲ್ಲ, ಯಾಕಂದ್ರೆ ಅಷ್ಟು ಫಾಸ್ಟ್ ಉಂಟದು. ನಾನು ಹೆಚ್ಚು ಹೋಗುದು ಮ್ಯಾಕ್ಸಿಮಮ್ ಅಂದ್ರೆ 5 ಇದು ಓದ್ತೇನೆ. 5 ಎಂತ ಅದು 5 ಕಿಲೋಮೀಟರ್ಸ್ ಓದ್ತೇನೆ. ಅದರಲ್ಲಿ ನನಗೆ ಸ್ವಲ್ಪ ಫಾಸ್ಟ್ ಆಗಿ ನಡೀಲಿಕ್ಕೆ ಆಗುತ್ತೆ. ಹಾಗೂ ಫಸ್ಟಿಗೆ ನಾನು ಸ್ಲೋವಲ್ಲೇ ಮಾಡ್ತೀನಿ. ಸ್ಲೋವಲ್ಲಿ ಮಾಡಿ 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 ಮೇಲೆ ಮೆಲ್ಲನೆ ಪ್ಲಸ್ 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 ಮಾಡ್ತಾ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀನಿ. ಒಮ್ಮೆಲೆ ಫಾಸ್ಟ್ ಅಲ್ಲಿ ನನಗೆ ಆಗುದಿಲ್ಲ. ಸೊ ಇಲ್ಲಿ ಕೂಡ ಸ್ಪೀಡ್ ಇಲ್ಲಿ ಹಿಡಿಯುವಲ್ಲಿ ನೋಡಿ, ಈ ರೀತಿ ಹಿಡಿತೀವಿ ನೋಡಿ ನಾವು. ಇಲ್ಲಿ ಕೂಡ ನಿಮ್ಗೆ ಈಸಿ ಉಂಟು ಪ್ಲಸ್ ಮೈನಸ್ ಅವನ್ನ ಪ್ಲಸ್ ಮೈನಸ್ ಎಲ್ಲ ಮಾಡ್ಲಿಕ್ಕೆ. ಹಾಗೂ ಇಲ್ಲಿ ಹಿಡಿದ್ರೆ ನೀವು ನಿಮ್ಮ ಹಾರ್ಟ್ ಬೀಟ್ ಕೂಡ ಅಲ್ಲಿ ಗೊತ್ತಾಗುತ್ತೆ. ಡಿಸ್ಪ್ಲೇ ಅಲ್ಲಿ ನಿಮ್ಮ ಹಾರ್ಟ್ ಬೀಟ್ ಕೂಡ ಗೊತ್ತಾಗುತ್ತೆ. ಇದು ಟೈಮ್, ಇದು ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ರಿ, ಇದು ಕ್ಯಾಲರೀಸ್, ಇದು ಇನ್ಕ್ಲೈನ್ ಅದು ತೋರಿಸಿ. ಇನ್ಕ್ಲೈನ್ ಅಂತ ಇನ್ಕ್ಲೈನ್ ಕೂಡ ಉಂಟು ಇದರಲ್ಲಿ. ಇನ್ಕ್ಲೈನ್ ಅಂದ್ರೆ ಏನು, ನೀವು ಸ್ವಲ್ಪ ಹಿಲ್ ಎಲ್ಲ ಎತ್ತರ ಅಪ್ಪ ಹತ್ತುವಾಗೆ ಅಂದ್ರೆ ಸ್ವಲ್ಪ ನಿಮ್ಗೆ ಇನ್ನು ಕೂಡ ನಿಮ್ಮ ಹೊಟ್ಟೆ ಸ್ವಲ್ಪ ಬೊಜ್ಜು ಎಲ್ಲ ಕರಗ್ಲಿಕ್ಕೆ ಅಪ್ಪ ಹತ್ತಿದ್ರೆ ಕ್ಯಾಲರಿ ಬೇಗ ಜಾಸ್ತಿ ಕಮ್ಮಿ ಆಗುತ್ತೆ, ಕ್ಯಾಲರಿ ನಿಮ್ದು ಇಳಿಯುತ್ತೆ. ಹಾಗೆ ಇದರಲ್ಲಿ ಆ ಪ್ರೋಗ್ರಾಮ್ಸ್ ಎಲ್ಲ ಇದೆ ನಿಮ್ಗೆ. ಹಿಲ್ ರನ್ ಉಂಟು, ಪವರ್ ವಾಕ್ ಉಂಟು, ಮೌಂಟೇನ್ ಕ್ಲೈಮ್ ಉಂಟು, ಫ್ಯಾಟ್ ಬರ್ನ್ ಮಾಡ್ಲಿಕ್ಕೆ ಉಂಟು, ರೋಲಿಂಗ್ ಉಂಟು, ಕಾರ್ಡಿಯೋ ಟ್ರೈನ್ ಉಂಟು, ಇಂಟರ್ವಲ್ ಉಂಟು, ವೆಯ್ಟ್ ಲಾಸ್ಗೆ ಉಂಟು. ಈ ರೀತಿ ಒಟ್ಟಿಗೆ 8 ಪ್ರೋಗ್ರಾಮ್ಸ್ ಇದೆ ಇದರಲ್ಲಿ. ಇದು ಮೇಲೆ ಕೂಡ ಬರುತ್ತೆ, ಸ್ವಲ್ಪ ಮೇಲೆ ಬರುತ್ತೆ, ಈ ರೀತಿ ಕೂಡ ಬರುತ್ತೆ. ನಿಮಗೆ ಹತ್ತುವಾಗೆ ಈಸಿ ಆಗುತ್ತೆ ಹತ್ತಲಿಕ್ಕೆ, ಹತ್ತಿ ವಾಕ್ ಮಾಡುವ ಹಾಗೆ. ನೆಕ್ಸ್ಟ್ ಇನ್ನೊಂದೇನೆಂದ್ರೆ ನಿಮಗೆ ಇದರಲ್ಲಿ ಸಾಂಗ್ ಬ್ಲೂಟೂತ್ ಉಂಟು. ನೆಕ್ಸ್ಟ್ ಪೆನ್ ಡ್ರೈವ್ ಕೂಡ ಹಾಕ್ಬೋದು. ಆಮೇಲೆ ನೀವು ಆಕ್ಸ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸಾಂಗ್ ಎಲ್ಲ ಕೇಳಿ ಚೆನ್ನಾಗಿ ನೀವು ಇಲ್ಲಿ ಮಾಡಬಹುದು, ಎಕ್ಸಸೈಸ್ ಮಾಡಬಹುದು. ನೆಕ್ಸ್ಟ್ ಸಾಂಗ್ ಕೇಳಲಿಕ್ಕೆ ಒಳ್ಳೆ ಸ್ಪೀಕರ್ಸ್ ಕೂಡ ಉಂಟು ಇಲ್ಲಿ ನಿಮಗೆ. ನೆಕ್ಸ್ಟ್ ಇನ್ನೊಂದೇನಂದ್ರೆ ಮೊಬೈಲ್ ಎಲ್ಲ ಇಡ್ಲಿಕ್ಕೆ ಪ್ಲೇಸ್ ಕೂಡ ಉಂಟು. ಅಲ್ಲಿ ವಾಟರ್ ಬೋಟಲ್ ಇಡ್ಲಿಕ್ಕೆ ಕೂಡ ಜಾಗ ಉಂಟು. ಇಲ್ಲಿ ಕೂಡ ನೀವು ಏನಾದರೂ ಮೊಬೈಲ್ ಎಲ್ಲ ಇಟ್ಟು ನಿಮ್ಮ ಎಕ್ಸಸೈಸ್ ಈಸಿಯಲ್ಲಿ ಮಾಡಬಹುದು. ಓಕೆ, ನಾನಿವಾಗ ಎಕ್ಸಸೈಸ್ ಮಾಡ್ತೀನಿ. ಫಸ್ಟಿಗೆ ಸೈಡಲ್ಲಿ ನಿಲ್ಲಕ್ಕೆ, ಒಮ್ಮೆಲೆ ಸ್ಟಾರ್ಟ್ ಆದ್ಮೇಲೆ ನಾವು ಮಿಡ್ಲಲ್ಲಿ ಹೋಗ್ಲಿಕ್ಕೆ. ಇವಾಗ ಸ್ಟಾರ್ಟ್ ಆಯ್ತು. 1 ಅಲ್ಲಿ ಇಟ್ಟಿದ್ದೀನಿ ನಾನು. ಮೆಲ್ಲನೆ ಹೋಗ್ತಾ ಉಂಟು. ಮೆಲ್ಲ ಕಾಲನ್ನಿಟ್ಟು ನೋಡಿ. ಈಗ ಸೀದಾ 9ಗೆ ನಾಗ ಸ್ಲೋ करने बाबू. ಓಕೆ, ಈಗ ವಾಕ್ ಮಾಡಿದ್ರೆ ಆಯ್ತು. ರಯ್ಯ ಸ್ಪೀಡ್ करने बाबू. ರಯ್ಯ ಪುಟ್ಟ ರಯ್ಯ ಇಲ್ಲಿ ನನಗೆ ಮೊನ್ನೆಯಿಂದ ಡೈಲಿ ಉಪದ್ರ ಕೊಡ್ತಾ ಇದ್ದಾರೆ. ನಾನು ಮೊನ್ನೆ ಪ್ರ್ಯಾಂಕ್ ಮಾಡಿದ ದಿನದಿಂದ ಸ್ಲೋ ಮಾಡಿ ನಾನು ಯಾವುದಿಲ್ಲ ಹೇಳ್ತೀನಿ ನಾನು ಮತ್ತೆ. ಪ್ಲೀಸ್ ಬಾಬು, ಸೆಕೆಂಡ್ ಡೋರ್ನೆ ಸ್ಪೀಡ್ ಅಂತ ಅಷ್ಟೇ ಸಾಕು. ಹೋಗೋದ್ನೆ ನಾನು ನಿಮ್ಮ ಹತ್ರ ಮಾತಾಡೋದೇ ಇಲ್ಲ. ಎಷ್ಟು ಉಪದ್ರ ಕೊಡ್ತಿದ್ದಾರೆ ನನಗೆ. ಮೊನ್ನೆ ಎಲ್ಲರೂ ಹೇಳ್ತಾ ಇದ್ರು ನೀವು ಪಾಪ, ನಾನ್ ನಿಮ್ಗೆ ಉಪದ್ರ, ನೀವು ಎಷ್ಟು ಕೊಡ್ತಿರೋದು ಯಾರಿಗೂ ಗೊತ್ತಿಲ್ಲ. ಒಳ್ಳೇದಾಗುತ್ತಾ ಅಂತ ಹೇಳ್ತಾ ಇದ್ದಾರೆ. ನನಗೆ ನಿಮ್ದು ಮೀನು ಕೂಡ ಬೇಡ, ಎಂತ ಬೇಡ. ಅದು ಕ್ಯಾನ್ಸಲ್ ಮಾಡ್ತೀನಿ. ಸ್ವಲ್ಪ ಹೊತ್ತಲ್ಲಿ ನಾನು 300 ಕಿಲೋಮೀಟರ್ ಹೋದಂಗೆ ಆಗುತ್ತೆ. 300 ಮೀಟರ್ ಅಷ್ಟೇ. ಇವನ್ ನೋಡಿ ತೋರಿಸ್ತಾನೆ ಎಲ್ಲ. 300 ಕಿಲೋಮೀಟರ್ ಹೋದೆ ನಾನು. ಓಕೆ, ಇಲ್ಲಿ ನೋಡಿ, ನಾನು ನೋಡಿ ಸ್ವಲ್ಪ ಹೋಗಿದ್ದಷ್ಟೇ, ಎಷ್ಟು ಬೇವುತ್ತಿದ್ದೀನಿ.
ಹುಷಾರಲ್ವಾ? ನಾನು 300 ಕಿಲೋಮೀಟರ್ ನಾನು ಹೋದೆ. ಇವರು ನೋಡಿ ನನಗೆ ಎಷ್ಟು ಉಪದ್ರ ಕೊಟ್ಟರು ಅಂದರೆ, ನಾನು ಆಫ್ ಮಾಡಿದ್ದೆ ಕ್ಯಾಮ್ರಾ, ಎಷ್ಟು ಉಪದ್ರ ನಾನು ಬೀಳಿಸ್ತಿದ್ರು. ಇವರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಎಂತ ಹೇಳಿದ್ರಿ? ಇನ್ನೊಮ್ಮೆ ರಿಪೀಟ್ ಹೇಳಿ ಎಂತದ ಹೇಳಿ. ಲವ್ ಯು ಅಂತ ಹೇಳಿದ್ರು. ಐ ಲವ್ ಯು ಟು. ಓಕೆ, ನೀವು ನನಗೆ ಐ ಲವ್ ಯು ಹೇಳಿದ್ರೆ ಎಷ್ಟು ಟೈಮ್ ಆಯ್ತು? ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು ಅಂತ ಹೇಳಿ. ಹೌದು, ಅವರು ಡೈಲಿ ಹೇಳ್ತಾರೆ ನನಗೆ. ಏನಾದರೂ ಹೇಳಿದ್ರು ಸ್ವಲ್ಪ ಜೋರೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಜಾಸ್ತಿ ಹೇಳ್ತಾರೆ, ಡೈಲಿ ಹೇಳ್ತಾರೆ. ಲವ್ ಯು ಬಾಬು, ಲವ್ ಯು ಬಾಳ ಅಂತ ಹೇಳ್ತಾ ಇರ್ತಾರೆ. ಅದೊಬ್ಬ ಅವರಿಗೆ ಲವ್ ಯು ಗುಂಡಿ ಅಂತ ಹೇಳುದು. ಏನು ಹೇಳಿದ್ರು? ಲವ್ ಯು ಗುಂಡಿ, ಲವ್ ಯು. ನಾನು ಜೋರು ಏನಾದರೂ ತಪ್ಪು ಮಾಡಿದರೆ, ನಾನು ಜೋರು ಮಾಡುವಾಗ ಲವ್ ಯು ಬಾಬು, ಲವ್ ಯು ಗುಂಡು. ನಾನು ಕೂಡ ಹೇಳ್ತೀನಿ, ನಾನು ಡೈಲಿ ಹೇಳ್ತೀನಿ ಅವರಿಗೆ. ನಾನೇ ಹೇಳೋದು ಜಾಸ್ತಿ ಅಲ್ಲ ನಿಮ್ಮದ್ರಲ್ಲಿ. ಇಲ್ಲ ಮತ್ಯಾರು? ನಾನು ರಾಯ್ ಹೇಳುದಂತೆ ಜಾಸ್ತಿ. ಇವಾಗ ಇವರು ಸ್ಟಾರ್ಟ್ ಮಾಡಿ ನೋಡಿ, ಎಷ್ಟು ಬೇವುತ್ತೆ. ನಾನು ಸ್ವಲ್ಪ ಇದರಲ್ಲೇ ತುಂಬ ಚೆನ್ನಾಗಾಗತ್ತೆ. ಯಾರು? ಓಕೆ, ನಮ್ಮ ಉಸೇನ್ ಬೋಲ್ಟ್ ಇವಾಗ ರೆಡಿ ಆದ್ರು. ರನ್ನರ್ ಅಂತೆ, ಆದ್ರೆ ಇವರು ವಾಕ್ ಮಾಡ್ತಾ ಇದ್ದಾರೆ. ನಾನು ಇವರಿಗೆ ಇವಾಗ ಒತ್ತಿ ರನ್ನಿಂಗ್ ಮಾಡಿಸ್ತೀನಿ, ಅವರು ಮಾಡ್ತಾರೆ. ನಾನು ಕೂಡ ಅಷ್ಟೇ ತೆಳ್ಳಗಾಗ್ಲಿಕ್ಕೆ ಮಾಡುವುದಲ್ಲ ಅಷ್ಟು, ಸ್ವಲ್ಪ ಸ್ಟೆಮಿನಾಗೋಸ್ಕರ ಸ್ವಲ್ಪ ಫಿಟ್ ಇರಬೇಕು. ಅಂದರೆ ಕೂತ್ಕೊಳ್ಳುವಾಗ ಏಳುವಾಗ ಎಲ್ಲ ಸುಸ್ತಾಗಬಾರ್ದು ಅಂತ ಹೇಳಿ ಅವರು ಕೂಡ ಹಾಗೆ, ಅದಕ್ಕೋಸ್ಕರನೇ ನನಗೆ ಈ ರೀತಿ ಮಾಡಿಸೋದು. ನೋಡಿ ನಮ್ಮ ಹೀರೋ. ನೀವು ಹಾಗೆ ಟೀ ಶರ್ಟ್ ಎಲ್ಲ ಹಾಕಿ ಮಾಡೋದಲ್ಲ, ಬಾಡಿ ಶೋ ಮಾಡಿ ಮಾಡಬೇಕು. ಅದೆಂತ ಯಾರು ಓಡಿ ಹೋಗುದಿಲ್ಲ, ಇದಾಗ್ತಾರೆ. ಹಾಫ್ ಟೀ ಶರ್ಟ್ ಎಲ್ಲ ಹಾಕಿ ಬಾಡಿ ಶೋ ಮಾಡಿ ಆಮೇಲೆ ಮಾಡಬೇಕು ನೀವು. ನಾನು ಸ್ನಾನಕ್ಕೆ ಹೋಗ್ತೀನಿ, ಆಯ್ತಾ? ಓಕೆ, ನಾನು ಇನ್ನು ಸ್ನಾನಕ್ಕೆ ಹೋಗ್ತೀನಿ. ಡೆಲಿವರಿ ಮಾಡೋರು ಕೂಡ ಬರ್ತಾರಂತೆ, ಡೆಲಿವರಿ ಬಾಯ್. ಹಾಗೆ ರಾಯ್ಸ್ಟನ್ ಇರ್ತಾನೆ ಕೆಳಗಡೆ, ಇರ್ತೀಯಲ್ಲ? ಓಕೆ, ನಾನು ಸ್ನಾನ ಮಾಡಿ ಬಂದೆ. ಇವಾಗ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಸ್ನಾನಕ್ಕೆ. ಸ್ನಾನ ಆಗಿ ಆಮೇಲೆ ಊಟ ಮಾಡಿದ್ದು. ಪಾರ್ಸೆಲ್ ಕೂಡ ಬಂತು ನಮ್ಮದು. ತೋರಿಸು ನೋಡಿ, ಪಾರ್ಸೆಲ್ ಕೂಡ ಬಂತು. ಬೇಗ ಬನ್ನಿ, ಊಟ ಮಾಡೋಣ, ಹಸಿವಾಗತ್ತೆ. ಬಂತಲ್ಲ ಇವಾಗ, ಬೇಗ ಬನ್ನಿ ಪ್ಲೀಸ್. ಇನ್ನೊಂದು ಏನು ಹೇಳಲಿಕ್ಕಿತ್ತಂದರೆ, ಕೆಲವರು ಎನಿಸ್ಬೋದು, ನೀವು ಇವಾಗ ಈ ಪ್ರಾಯದಲ್ಲಿ ಎಂತ ನಿಮ್ಮದು ಉಚ್ಚಾಟ, ಐ ಲವ್ ಯು ಹೇಳೋದು, ಅದು ಇದು. ನೋಡಿ, ಮದುವೆ ಆಗಿ 1 ವರ್ಷ ಪ್ರೀತಿ ಮಾಡ್ತಾರೆ ನೋಡಿ, ಅದು ನಿಜವಾದ ಪ್ರೀತಿ ಅಲ್ಲ. ಆವಾಗ ಎಲ್ಲ ಐ ಲವ್ ಯು ಹೇಳೋದು, ಕೈ ಹಾಕಿ ತಿರುಗುವುದು, ಅದು ಇದು ಎಂಥ ಪ್ರೀತಿ ಇರುತ್ತೆ. ಆ ಪ್ರೀತಿನೇ, ಅದೇ ಪ್ರೀತಿ ಎಷ್ಟು ವರ್ಷ ಹೋದ್ರೂ ಜಾಸ್ತಿ ಆಗುತ್ತೆ ನೋಡಿ. ಅದಕ್ಕೆ ಹೇಳ್ತಾರೆ ಪ್ರೀತಿ ಅಂತ ಹೇಳಿ, ಗೊತ್ತಾಯ್ತಲ್ಲ? ಫಸ್ಟಿಗೆ ನಾವು ತೋರಿಸ್ತೀವಿ ನೋಡಿ, ಅದು ಮಾತ್ರ ಅಲ್ಲ. ಎಲ್ಲರಿಗೂ ಕೂಡ ನಾನು ಹೇಳೋದು, ಗಂಡ ಇರಲಿ ಅಥವಾ ಹೆಂಡತಿ, ಯಾರು ನನ್ನ ವಿಡಿಯೋ ನೋಡ್ತಾರೆ ಅವರಿಗೆ ಹೇಳೋದು ನಾನು, ನಾವು ದಿನ ಹೋದಾಗೆ ನಮ್ಮ ಪ್ರೀತಿ ಹೆಚ್ಚಾಗಬೇಕು, ಬಿಟ್ರೆ ಕಮ್ಮಿ ಆಗಬಾರ್ದು. ಅದೇ ರೀತಿ ನಾವು ಫಸ್ಟಿಗೆ ಮದುವೆ ಆಗುವಾಗ ಯಾವ ರೀತಿ ಇದ್ವಿ ನೋಡಿ, ಅದೇ ರೀತಿ ನಾವು ಎಂಡ್ ತನಕ ಕೂಡ ಇರಬೇಕು. ಅದಕ್ಕೆ ಹೇಳ್ತಾರೆ ಪ್ರೀತಿ ಅಂತ ಹೇಳಿ. ಅದು ಹೇಳ್ತಾರೆ ಸಂಸಾರ, ಅದು ಒಂದು ಜೀವನ. ನಾವು ಒಂದು ಲೈಫ್ ಇರೋದು, ಆ ಲೈಫ್ ನಾವು ಇಲ್ಲಿ ಇಷ್ಟು ಪ್ರೀತಿಯಿಂದ ಕಳಿತೀವಿ ನೋಡಿ. ನೆಕ್ಸ್ಟ್ ಯಾರಿಗೆ ಗೊತ್ತು, ನಾವು ಪುನರ್ಜನ್ಮ ಆಗ್ತೀವಾ ಅಥವಾ ನಮಗೆ ಆ ಲೈಫ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಹಾಗಾಗಿ ಇವಾಗ ಇದ್ದ ಲೈಫನ್ನು ನಾವು ಎಂಜಾಯ್ ಮಾಡಬೇಕು.
ಕೆಲವರು ಹೇಳ್ತಾರೆ ನನ್ನ ಗಂಡ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ತುಂಬ ಬ್ಯುಸಿ ಇರ್ತಾರೆ ಅಂತ ಹೇಳಿ. ನೀವು ಅದಕ್ಕೆ ಕಿರಿಕಿರಿ ಮಾಡೋದಲ್ಲ. ಯಾವಾಗ ಅವರಿಗೆ ಸ್ವಲ್ಪ ಕೂಡ ಟೈಮ್ ಸಿಗುತ್ತೆ ನೋಡಿ, ಯಾರಿಗೋಸ್ಕರ ದುಡಿತಾರೆ? ನಿಮಗೋಸ್ಕರನೇ ದುಡಿಬಹುದು ಅವರು ಕೂಡ, ನಿಮ್ಮ ಮಕ್ಕಳಿಗೋಸ್ಕರ, ನಿಮಗೋಸ್ಕರ, ಅವರ ಮನೆಗೋಸ್ಕರ. ಹಾಗಾಗಿ ಯಾವಾಗ ಅವರಿಗೆ ಸ್ವಲ್ಪ ಟೈಮ್ ಸಿಗುತ್ತೆ ಆವಾಗ ಸ್ವಲ್ಪ ಅವರ ವಿಚಾರದಲ್ಲಿ ಯೋಚನೆ ಮಾಡಿ ಅವರ ಜೊತೆ ಆದಷ್ಟು ಸ್ವಲ್ಪ ಟೈಮಲ್ಲಿ ಕೂಡ ಅವರಿಗೆ ತುಂಬ ಖುಷಿ ಕೊಡುವ ಹಾಗೆ ನೀವು ಟ್ರೈ ಮಾಡಿ. ಅಂದರೆ ಅವರಿಗೆ ನಿಮ್ಮನ್ನು ಬಿಟ್ಟು ಇರಲಿಕ್ಕೆ ಆಗಬಾರ್ದು. ಆ ರೀತಿ ನನ್ನ ಹಸ್ಬೆಂಡ್ ಅಥವಾ ನಾನು, ಇಬ್ಬರೇ ನಮ್ಮ ಸಂಸಾರ, ಅವು ನನ್ನ ಮಕ್ಕಳು. ಒಬ್ರನ್ನೊಬ್ರು ನಾವು ಬಿಟ್ಕೊಂಡೇ ಇರಲ್ಲ. ನೀವು ಹೆಚ್ಚಾಗಿ ನೋಡಿರ್ಬೋದು, ನನ್ನನ್ನು ಬಿಟ್ಟು ಅವರಿರಲ್ಲ, ಅವರನ್ನು ಬಿಟ್ಟು ನಾನಿರಲ್ಲ. ಎಲ್ಲಿ ಕೂಡ ನಾವು ಒಟ್ಟಿಗೆ ಹೋಗ್ತೀವಿ ಬಿಟ್ರೆ ಹೆಚ್ಚಾಗಿ ತುಂಬ ಕಮ್ಮಿ ನಾವು ಬಿಟ್ಟಿರೋದು. ಮೊದಲು ದುಡಿಯೋ ಟೈಮಲ್ಲಿ ತುಂಬ ದುಡಿದ್ವಿ. ಇವಾಗ ಮಕ್ಕಳು ದೊಡ್ಡದಾಗುವಾಗ ನಮ್ಮ ಟೈಮ್ ಇವಾಗ ಸಣ್ಣಕ್ಕಿರುವಾಗ ಅದು ನಮ್ಮ ಮನೆ ಅದು ಇದು ಅಂತ ಆಯಿತು. ನೆಕ್ಸ್ಟ್ ಗಂಡನ ಮನೆಗೆ ಬಂದ ಮೇಲೆ ಅತ್ತೆ ಮಾವ ಗಂಡ ಅವರ ಖುಷಿ ಇವರ ಖುಷಿ, ಪಕ್ಕದವ್ರು ಏನು ಹೇಳ್ತಾರೆ, ಸೈಡ್ನವ್ರು ಏನು ಹೇಳ್ತಾರೆ, ನಾನು ಒಳ್ಳೆ ಸೊಸೆ ಆಗಿರಬೇಕು ಅದು ಇದು ಅಂತ ಹೇಳಿ ನಮ್ಮ ಮನಸ್ಸಲ್ಲಿರುತ್ತೆ. ಆಮೇಲೆ ನಮಗೆ ಮಕ್ಕಳಾಗುತ್ತೆ, ಮಕ್ಕಳನ್ನು ದೊಡ್ಡ ಮಾಡೋದ್ರಲ್ಲಿರ್ತೀವಿ, ಅವರ ಖುಷಿಯಲ್ಲೇ ನಾವು ಇರ್ತೀವಿ. ಅವ್ರಿಗೆ ಏನು ಇಷ್ಟ, ಅವ್ರಿಗೆ ಏನು ಮಾಡಬೇಕು, ಹಾಗೆ ಹೀಗೆ ಅವರದ್ದು ಇವರದ್ದು ಎಲ್ಲರ ಯೋಚನೆ ನಾವು ಮಾಡ್ತೀವಿ. ಆದರೆ ನಮ್ಮ ಯೋಚನೆ ನಾವು ಮಾಡೋದೇ ಇಲ್ಲ. ಮಕ್ಕಳು ದೊಡ್ಡದಾದ ಮೇಲೆ ಇವಾಗ ಇದು ನಮ್ಮ ಟೈಮ್, ಇದನ್ನು ನಿಮಗೆ ಹೇಗೆ ಬೇಕು ನೀವು ಕಳಿಬೇಕು, ನೀವು ಯೋಚನೆ ಮಾಡಬೇಕು, ಇದನ್ನು ನಾವು ಯಾವ ರೀತಿ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ತುಂಬ ಸಣ್ಣದು ನಮ್ಮ ಲೈಫ್, ಗೊತ್ತಿಲ್ಲ, ನಮ್ಮ ಮುಷ್ಟಿಯಷ್ಟು ಕೂಡ ಇರುವುದಿಲ್ಲ ಅಂತೆ ನಮ್ಮ ಲೈಫ್. ಹಾಗಾಗಿ ನಾನು ಹೇಳೋದು, ಒಂದೊಂದು ಗಳಿಗೆ ಕೂಡ ತುಂಬ ಪ್ರೀತಿಯಿಂದ ಕಳೀರಿ. ಜಗಳ ಎಲ್ಲರ ಮನೆಯಲ್ಲಿರುತ್ತೆ, ನಮ್ಮ ಮನೆಯಲ್ಲಿದೆ, ಅವರ ಮನೆಯಲ್ಲಿದೆ, ಪಕ್ಕದ ಮನೆಯಲ್ಲಿದೆ, ಎಲ್ಲರ ಮನೇಲಿ ಕೂಡ ಇರುತ್ತೆ. ಆದರೆ ಆ ಜಗಳವನ್ನು ತುಂಬ ಮುಂದಕ್ಕೆ ತಗೊಂಡು ಹೋಗದಾಗೆ ನೋಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಸ್ವಲ್ಪ ಹೊತ್ತು ಕೋಪ ಬರುತ್ತೆ, ಕೋಪಿಸುವುದು, ಅದು ಮಾಡೋದು ಇದು ಮಾಡೋದು, ಆಮೇಲೆ ಒಂದೇ ಅವರು ಮಾತಾಡಬೇಕು ಅಥವಾ ನಾವು ಮಾತಾಡಬೇಕು, ಯಾರಾದರೂ ಒಬ್ರು ಮಾತಾಡಬೇಕು. ನಾವು ಇಬ್ರು ಕೂಡ ಮನಸ್ಸಲ್ಲೇ ಇಟ್ಕೊಂಡ್ರೆ ಆಮೇಲೆ ಅದೇ ಲಾಂಗ್ ಆಗಿ ಹೋಗುತ್ತೆ, ಅದೇ ನಮ್ಮ ಲೈಫಲ್ಲಿ ಉಳಿಯುತ್ತೆ. ಹಾಗಾಗಿ ನಾನು ಹೇಳೋದು, ಇದನ್ನು ನೀವು ಭಾಷಣ ಅದು ಇದು ಅಂತ ಹೇಳಿ ಏನು ತಿಳ್ಕೊಳ್ಬೇಡಿ. ಸುಮಾರು ಜನ ಕೇಳ್ತಾ ಇರ್ತಾರೆ, ನಿಮ್ಮ ಲೈಫಿನ ಅಂತ, ನಿಮ್ಮ ಗುಟ್ಟೇನು, ನಿಮ್ಮ ಸಂಸಾರದ ಹಾಗೆ ಅಂತ ಹೇಳಿ. ಇದೇ ನಾವಂದ್ರೆ ಇವಾಗ ಒಮ್ಮೆಲೆ ಅವರು ಜೋರು ಮಾಡಿದ್ರು, ನಾನು ಅವಾಗ ಸೈಲೆಂಟ್ ಆಗ್ತೀನಿ, ಅಥವಾ ನಾನೇನಾದರೂ ಸಿಟ್ಟು ಮಾಡಿದ್ರೆ ಅವರು ಅವಾಗ ಸೈಲೆಂಟ್ ಆಗ್ತಾರೆ. ನಾವು ಇಬ್ರು ಬೊಬ್ಬೆ ಹಾಕಿದ್ರೆ ಸರಿ ಆಗೋದಿಲ್ಲ. ಆಮೇಲೆ ಇಬ್ರು ಕೋಪಿಸ್ಕೊಂಡ್ರು, ನಮ್ಮದ್ರಲ್ಲಿ ಮೊದಲೇ ಡೀಲ್ ಆಗಿದೆ ನನ್ನ ಹಾಗೂ ನನ್ನ ಹಸ್ಬೆಂಡಲ್ಲಿ. ಒಂದ್ಸಲ ನಾನು ಕೋಪಿಸುವಾಗ ಅಂದರೆ ನಾವು ಇಬ್ರು ಜಗಳ ಮಾಡುವಾಗ ಅವ್ರು ಬಂದು ನನ್ನ ಹತ್ರ ಮಾತಾಡಬೇಕು, ನೆಕ್ಸ್ಟ್ ಸಲ ನಾನು ಹೋಗಿ ಮಾತಾಡಬೇಕು. ಹೀಗೆ ನಾವು ನಮ್ಮ ಲೈಫನ್ನು ತೆಗಿತೀವಿ. ಓಕೆ, ಏನು ಅವ್ರು ಸ್ನಾನ ಮಾಡಿ ಬರಲಿ, ಊಟ ಮಾಡುವ ಟೈಮಿಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ಪಾರ್ಸಲ್ ಬಂತು. 3 ಫ್ರೈ ಕೂಡ ತರಿಸಿದ್ದಾರೆ, ಬೂತಾಯಿ ರವಾ ಫ್ರೈ ಅಂತ ಹೇಳಿ ನೋಡಿ. ನೆಕ್ಸ್ಟ್ ನಾನು ಹೇಳಿದೆ ನೋಡಿ, ಆಲೆಂಪಿಯಮ್ ಅಂತ. ಓಕೆ, ಇದು ನೋಡಲಿಕ್ಕೆ ಸಾರು ರೀತಿಯೇ ಇದೆ. ಇದರಲ್ಲಿ ಜಿಂಜರ್ ಯಾವುದ್ರದ್ದು ಶುಂಠಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಶುಂಠಿಯನ್ನು ಹಾಗೂ ನೀರುಳ್ಳಿ ಕೂಡ. ಹಾಗೆ ಇದು ಆಲೆಂಪಿಯಮ್ ಅಂತ ಹೇಳಿದ್ದಾರೆ. ಓಕೆ, ಇವಾಗ ನಾವು ಊಟ ಮಾಡೋದು ಅದೇ ಫಿಶ್ ಫ್ರೈ ಮತ್ತು ಫಿಶ್ ಮಸಾಲ ತೋರಿಸಿದೆ ನೋಡಿ ನಾನು, ಅದು ತೊಗೊಂಡು ಬಂದಿದ್ದಾರೆ. ಎಲ್ಲಿಂದ? ಗ್ಯಾರೇಜಾ, ಫಿಶ್ ಗ್ಯಾರೇಜ್ ಅಂತ ಹೇಳಿ, ಫಿಶ್ ಗ್ಯಾರೇಜ್ ಅಂತ ಹೇಳಿ ಅಲ್ಲಿಂದ ಪಾರ್ಸಲ್ ತಗೊಂಡು ಬಂದಿದ್ದಾರೆ. ಓಕೆ, ನಾವಿನ್ನು ಊಟ ಮಾಡ್ತೀವಿ. ಹಾಗೂ ಫಿಲ್ಮ್ ಕೂಡ ನೋಡ್ಲಿಕ್ಕೆ ಉಂಟು. ಯಾವುದು ಫಿಲ್ಮ್ ಗೊತ್ತುಂಟ? ಯಾವುದದು ಅಂತ? ಮೈ ಬ್ರದರ್ ವಿಕ್ಕಿ, ಅದು ನೋಡ್ತೀವಿ. ನೆಕ್ಸ್ಟ್ ನಾನು ನಾಳೆ ಇನ್ನೂ ಸಿಗ್ತೀನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ. ಹಾಗೆ ಕೆಲವರಿಗೆ ಹಾಯ್ ಕೂಡ ಹೇಳಲಿಕ್ಕೆ ಉಂಟು, ಅದೆಲ್ಲ ನಾನು ನಾಳೆ ಹೇಳಿ. ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಓಕೆ, ಇವಾಗ ಯಾರಿಗೆಲ್ಲ ಹಾಯ್ ಹೇಳಲಿಕ್ಕೆ ಉಂಟು ಹಾಯ್ ಹೇಳಿ. ಈ ವಿಡಿಯೋನ ಎಂಡ್ ಮಾಡ್ತೀನಿ ಅಂತ ಹೇಳಿ, ಯಾಕೆಂದರೆ ನಿನ್ನೆ ನೈಟ್ ಫಿಲ್ಮ್ ಎಲ್ಲ ನೋಡಿದ ಮೇಲೆ ನನಗೆ ಮತ್ತೆ ಹಾಯ್ ಹೇಳಲಿಕ್ಕೆ ಆಗಲಿಲ್ಲ, ಹಾಗಾಗಿ ಲೇಟ್ ಕೂಡ ಆಗಿತ್ತು. ಹಾಗೆ ಬೆಳಿಗ್ಗೆ ಎದ್ದು ನಾನು ಹಾಯ್ ಹೇಳೋಣ ಅಂತ ಹೇಳಿ ಇವಾಗ ಬೆಳಿಗ್ಗೆದೆಲ್ಲ ಕೆಲಸ ಮುಗಿಸಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಆಗಿ ತಮೀರ್ ಹಾಯ್ ತಮೀರ್, ಹೇಗಿದ್ದೀರಾ ನೀವು? ನೆಕ್ಸ್ಟ್ ಹೇಮಾ ಸೀತಾರಾಮ್ ಅವರ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಗ್ಲೆನಿಟಾ ಅಮ್ಮನ ಬರ್ಡೇ, ಎಲ್ಲರೊಂದಿಗೆ ಅವರು ವಿಶ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ವಿಶ್ ಹ್ಯಾಪಿ ಬರ್ಡೇ. ಮಂಜುಳಾ ಚೈತ್ರ ಅವರೇ ಹಾಯ್, ಹೇಗಿದ್ದೀರಾ ನೀವು? ಆದಿತ್ಯ ಕಿಶನ್ ಗೌಡ ಅವರ ಬರ್ಡೇ, ಅವರು ಎಲ್ಲರೊಂದಿಗೆ ವಿಶ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ವಿಶ್ ಹ್ಯಾಪಿ ಬರ್ಡೇ.
ಅಪೂರ್ವ ಅವರ ಮಗಳ ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಯಾವಾಗಲೂ ಚೆನ್ನಾಗಿರಿ ನೀವು. ಸನ್ಯಂ, ಹಾಯ್ ಸನ್ಯಂ, ಹೇಗಿದ್ದೀರಾ ನೀವು? ರೀದಾ ಅಂಡ್ ರಾಜಾ, ಹಾಯ್ ಮಕ್ಕಳೇ, ಹೇಗಿದ್ದೀರಾ? ವನಿತಾ ಪೂಜಾರಿ ಅವರೇ, ಹೇಗಿದ್ದೀರಾ ನೀವು? ನೆಕ್ಸ್ಟ್ ಪೂರ್ಣಿಮಾ ಅವರ ಹಸ್ಬೆಂಡ್ ರವಿರಾಜ್ ಅವರೇ, ಹಾಯ್ ರವಿರಾಜ್ ಅವರೇ, ಹೇಗಿದ್ದೀರಾ ನೀವು? ಕವಿತಾ ಅಂಡ್ ವಿಶಾಲ, ಹಾಯ್, ಹೇಗಿದ್ದೀರಾ ಇಬ್ರು? ಸೂಫಿಯಾ ಬಾನು, ಹಾಯ್, ಹೇಗಿದ್ದೀರಾ ನೀವು? ನೆಕ್ಸ್ಟ್ ಅಲಿಶಾ ಬರ್ಬೋಸಾ, ಹಾಯ್ ಅಲಿಶಾ ಅವರೇ, ಹೇಗಿದ್ದೀರಾ ನೀವು? ಶಾಂತ್ ಅವರೇ, ಹಾಯ್, ಹೇಗಿದ್ದೀರಾ? ನೆಕ್ಸ್ಟ್ ಸ್ವಾತಿ ಅವರ ವೆಡ್ಡಿಂಗ್ ಆನಿವರ್ಸರಿ. ವಿಶ್ ಯು ಹ್ಯಾಪಿ ಆನಿವರ್ಸರಿ, ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಚೈತ್ರ ಅಂಡ್ ಕವಿತಾ ಎಲ್ಲರೊಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ಹಾಯ್. ಆಯಿಷಾ ಇರ್ಫಾನ್ ಅವರು ಎಲ್ಲರೊಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ಹಾಯ್. ವಿದ್ಯಾಶ್ರೀ ಅವರು ಎಲ್ಲರೊಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ಹಾಯ್. ಗಗನ್ ಅವರ ಬರ್ಡೇ, ಹಾಯ್ ಗಗನ್, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ರುಕ್ಸಾನಾ ಉಪ್ಪಿನಂಗಡಿ ಅವರು ಎಲ್ಲರೊಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ಹಾಯ್. ರಂಜಿತ್ ಅವರ ಸಿಸ್ ಅಮ್ಮು, ಹಾಯ್ ಅಮ್ಮು, ಹೇಗಿದ್ದೀರಾ ನೀವು? ವೈಷ್ಣವಿ, ವೇದ ಅಂಡ್ ವೈಭವ್, ಹಾಯ್, ಹೇಗಿದ್ದೀರಾ ನೀವೆಲ್ಲರೂ? ಸರಿತಾ ಪವಿ ಅವರು, ಹಾಯ್ ಸರಿತಾ ಅವರೇ, ಹೇಗಿದ್ದೀರಾ? ನಳಿನ ರೆಡ್ಡಿ ಅವರು ಎಲ್ಲರೊಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ಹಾಯ್. ಐಸ್ ಅವರು, ಹಾಯ್ ಐಸ್, ಹೇಗಿದ್ದೀರಾ ನೀವು? ಸಾಜಾ ಫಾತಿಮಾ ಅವರು ಎಲ್ಲರೊಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ಹಾಯ್. ಜೋಹರ್ ಅವರ ಸಿಸ್ ಮಗ ಸನಾಫ್ ಅವರ ಬರ್ಡೇ, ಹಾಯ್ ಸನಾಫ್, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಮಂಜು ಅವರು ಎಲ್ಲರೊಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ಹಾಯ್. ದಿವ್ಯ ಶ್ರೀಕಾಂತ್ ಅವರ ಮಗಳು ಖುಷಿ ಅವರ ಬರ್ಡೇ, ಹಾಯ್ ಖುಷಿ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಯಾವಾಗಲೂ ಖುಷಿಯಾಗಿರಿ ನೀವು. ರಮೇಶ್ ಬಾಬು ಅವರು ಎಲ್ಲರೊಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ಹಾಯ್. ಸಫ್ನಾಜ್ ಅವರ ಬರ್ಡೇ, ಹಾಯ್ ಸಫ್ನಾಜ್, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಸಾರಾ ಅವರ ಬರ್ಡೇ, ಹಾಯ್ ಸಾರಾ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ. ಆಲ್ವಿನ್, ಹಾಯ್ ಆಲ್ವಿನ್, ಹೇಗಿದ್ದೀರಾ ನೀವು? ಶೋಭಾ ಅವರ ಮಗ ಪೃಥ್ವಿರಾಜ್ ಎಲ್ಲರೊಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ಹಾಯ್. ಪೂರ್ಣಿಮಾ ಅವರ ಮಗಳು ಅಮೂಲ್ಯ ಅವರ ಬರ್ಡೇ, ಹಾಯ್ ಅಮೂಲ್ಯ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಯಾವಾಗಲೂ ಚೆನ್ನಾಗಿರಿ ನೀವು. ಮನೋಹರ್ ಶೆಟ್ಟಿ ಅವರು ಎಲ್ಲರೊಂದಿಗೆ ಹಾಯ್ ಹೇಳಿ ಕೇಳಿದ್ದಾರೆ. ಹಾಯ್. ಮಲ್ಲಿಕಾರ್ಜುನ್ ಅವರ ಸಿಸ್ ಚೈತ್ರ, ಹಾಯ್ ಚೈತ್ರ, ಹೇಗಿದ್ರೆ ನೀವು? ಓಕೆ, ಇಷ್ಟು ಜನರಿಗೆ ಹೇಳಲಿಕ್ಕಿತ್ತು, ಹೇಳಿದ್ದೀನಿ. ನೀವು ಯಾರಿಗಾದರೂ ನಾನು ಮಿಸ್ ಮಾಡಿದೆ ಅಂತಾದರೆ ಪ್ಲೀಸ್ ಬೇಸರ ಮಾಡಬೇಡಿ, ಇನ್ನೊಮ್ಮೆ ಹೇಳಿ, ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ಒಂದು ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.